ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಸಿದ್ದಾಪುರ ಹಿರೇಮಠದ ಪರಮ ಪೂಜ್ಯ ವೀರಪ್ಪಯ್ಯ ತಾತನವರ ಜೀವನ ಚರಿತ್ರೆ 2ನೇ ಆವೃತ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಲಿಂಗೈಕ್ಯ ವೇದಮೂರ್ತಿ ಪಾಲಾಕ್ಷಯ್ಯ ತಾತನವರ ಸಂಸ್ಮರಣೆ ದಿನಾಂಕ 5/7/2025 ಸುಷ್ಮೀಂದ್ರ ಗುರುಕುಲ ಭವನ ಗಂಗಾವತಿಯಲ್ಲಿ ಎಸ್.ಬಿ. ಪಾಟೀಲ್ ಗುಂಡೂರವರ 509ನೇ ಕೃತಿ ಹಾಗೂ ಪ್ರಕಟಿತ ಪುಸ್ತಕಗಳ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಶ್ರೀಮದ್ ನಿರಂಜನ ಪ್ರಣಾಮ ಸ್ವರೂಪಿ ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳು ಉತ್ತಂಗಿ ಕೊಟ್ಟೂರು ಪಾವನ ಸಾನ್ನಿಧ್ಯ ವಹಿಸಿದರು. ಕೃಷಿ ಋಷಿ ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ದಿವ್ಯ ನೇತೃತ್ವ ವಹಿಸಿದರು. ಶ್ರೀ ಶಿವಕುಮಾರ ಸ್ವಾಮಿ ಹಿರೇಮಠ ಸಿದ್ದಾಪುರ ಉಪಸ್ಥಿತಿ ವಹಿಸಿದರು. ಉದ್ಘಾಟಕರು ಮಾನ್ಯ ಶ್ರೀ ಎಚ್.ಜಿ. ರಾಮುಲು ಮಾಜಿ ಲೋಕಸಭಾ ಸದಸ್ಯರು ಗಂಗಾವತಿ. ಅಧ್ಯಕ್ಷತೆ ಡಾಕ್ಟರ್ ಶರಣಪ್ಪ ಕೋಲ್ಕಾರ್, ಆಚಾರ್ಯರು ಕೆಎಸ್ಸಿ ಮಹಿಳಾ ಕಾಲೇಜ್ ಗಂಗಾವತಿ. ಎಸ್.ಬಿ. ಪಾಟೀಲ್ ಗುಂಡೂರವರ ಪ್ರಕಟಿತ ಪುಸ್ತಕಗಳ ಪ್ರದರ್ಶನದ ಹಾಗೂ ಗ್ರಂಥ ಲೋಕಾರ್ಪಣೆಯನ್ನು ಮಾನ್ಯ ಶ್ರೀ ಎನ್.ಎಸ್. ಪಾಟೀಲ್ ನ್ಯಾಯಾಧೀಶರು, ಕರ್ನಾಟಕ ಭೂ ಕಬಳಿಕ ನಿಷೇಧ ವಿಶೇಷ ನ್ಯಾಯಾಲಯ ಬೆಂಗಳೂರು ಅವರು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿಯವರು, ವೈದ್ಯನಾಥ ಸ್ವಾಮಿ ಹಿರೇಮಠ ಹಿರಿಯ ವಕೀಲರು, ರಾಜಶೇಖರ್ ಮುಲಾಲಿ ಅಧ್ಯಕ್ಷರು, ಅಣ್ಣಾ ಹಜಾರೆ ಫೌಂಡೇಶನ್ ಬಳ್ಳಾರಿ, ಬಸವರಾಜ್ ದೊಡ್ಡನಗೌಡ ಹಳೆಮನಿ ಸಿದ್ದಾಪುರ ಗ್ರಂಥ ದಾಸೋಹಿಗಳು, ರಾಮಮೂರ್ತಿ ನವಲಿ ಹಿರಿಯ ಪತ್ರಕರ್ತರು ಗಂಗಾವತಿ, ಎನ್ ಶರಣಪ್ಪ ಮೆಟ್ರಿ ಆಧ್ಯಾತ್ಮಿಕ ಕವಿಗಳು ಗಂಗಾವತಿ, ಶ್ರೀಮತಿ ಡಾಕ್ಟರ್ ಸಿ ಮಹಾಲಕ್ಷ್ಮಿ ಕೆಸರಟ್ಟಿ ಗಂಗಾವತಿ, ಗಾಯಕರು ಎನ್.ಜೆ. ಸದಾನಂದ್ ಶೇಟ್, ಶ್ರೀಮತಿ ಪೂಜಾ ಶ್ರೀಕಾಂತ್ ಎಚ್. ಬೊಮ್ಮನಹಳ್ಳಿ ಹಾಗೂ ಅಂತಾರಾಷ್ಟ್ರೀಯ ಹಾಸ್ಯ ಕಲಾವಿದ ಕೋಗಳಿ ಕೊಟ್ರೇಶ್ ಕೂಡ್ಲಿಗಿ ಅವರಿಂದ ಹಾಸ್ಯ ಹಾಗೂ ಗುರು ಹಿರಿಯರು ಗಣ್ಯರು ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗುರುಗಳ ಪಾದಕ್ಕೆ ವಂದಿಸಿ ಮತ್ತು ಇವತ್ತಿನ ದಿನ ಪೂಜ್ಯ ಗುರುಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಮತ್ತು ಈ ಒಂದು ಕಾರ್ಯಕ್ರಮ ತುಂಬ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಮತ್ತು ಇಲ್ಲಿ ಸಂಗೀತಗಾರರಿಗೂ ಏನು ಇದ್ದಿರ್ತಕ್ಕಂಥ ಎಲ್ಲ ಭಕ್ತರು ಮಂಡಳಿಗಳು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಈಗ ಸನ್ಮಾನ ಮಾಡೋದಕ್ಕೆ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿದಂತಹ ಕೃಷಿ ಋಷಿ ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ಇವರ ಚರಣಾಮೃತಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವರಿಗೂ ತುಂಬ ಹೃದಯದ ಆದರದ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ವೇದಮೂರ್ತಿ ಶ್ರೀ ಶಿವಕುಮಾರ ಸ್ವಾಮಿ ಹಿರೇಮಠ ಸಿದ್ದಾಪುರ ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹಿತ ವೇದಿಕೆ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಲೋಕಸಭಾ ಸದಸ್ಯರಾದಂತಹ ಈ ಊರಿನ ಹಿರಿಯರು, ಧುರೀಣರು, ಎಲ್ಲ ರಾಜಕೀಯ ವ್ಯಕ್ತಿಗಳ ಮಾರ್ಗದರ್ಶಕರು ಮತ್ತು ಎಲ್ಲ ಪರಮ ಪೂಜ್ಯರ ಬಹಳ ಭಕ್ತಿವಂತರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಹೆಂಡತಿಯನ್ನು ಕೇಳಿದ್ವಿ ನಾವು ಇರ್ಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡೆ ಅಂತೇಳಿ ಅವರು 30 ನಿಮಿಷ ಬಿಟ್ಟು ಬರ್ಲಿಕ್ಕೆ ಹೇಳಿದ್ರು. ಆದ್ರೆ ನಾವು ಹೊರಗಡೆ ಹೋದಾಗ ಅಲ್ಲೊಬ್ಬ ಯಜಮಾನ್ರು ನಮ್ಮನ್ನ ಮಾತಾಡಿಸಿ ಪರಿಚಯ ಮಾಡಿಕೊಂಡು ಅದ್ರಲ್ಲಿ ಇಬ್ಬರನ್ನ ಇಟ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಒಬ್ಬರೇ ಉಳಿಯೋದು, ದಯಮಾಡಿ ನಿಮ್ಮ ಮನೆಗೆ ಅವಕಾಶ ಮಾಡಿಕೊಡಿ ಯಾರಾದ್ರು ಅಂತ ಹೇಳಿದ ತಕ್ಷಣ ಇವರು ವಿಚಾರ ಮಾಡಿದ್ರು, ಸರಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಹಾಗಾದ್ರೆ 3 ಮನೆಗೆ ಹೋಗಿ ಗಂಡ ಹೆಂಡತಿ ಮಗಳು ವಿಚಾರ ಮಾಡಿದ್ರು, ಯಾರನ್ನ ಕರೆಯೋಣ ಮನ್ಯಾಗ. ಹೆಂಡತಿ ಹೇಳಿದ್ರು ಸಂಪತ್ತನ್ನು ಕರೆಯೋಣ ಅಂತ ಹೇಳಿ, ಸಡನ್ ಹೇಳ್ಬಿಟ್ರೆ ಸಂಪತ್ತನ್ನು ಕರೆಯೋಣ ಅಂತ. ಆಗ ಗಂಡ ಹೇಳಿದಿಲ್ಲ, ಬೇಡ ಸಂಪತ್ ಬೇಡ, ನಮ್ಗೇನು ಸಂಪತ್ತು ಸಾಕಷ್ಟಿದೆ, ಅವಶ್ಯಕತೆ ಇಲ್ಲ ಅಂತ ಹೇಳಿ. ಕೀರ್ತಿನ ಕರೆಯೋಣ ಅಂತ ಹೇಳಿ, ಕೀರ್ತಿನ ಕರೆಯೋಣ ಅಂತೇಳಿ ಅವನು ವಿಚಾರ ಮಾಡಿದ, ನಮ್ಗೆ ಕೀರ್ತಿ ಬೇಕು ಅಂತ ಹೇಳಿ. ಆಗ ಮಗಳು ಸ್ವಲ್ಪ ವಿಚಾರವಾದಿ ಇದ್ಲು, ಮಠಕ್ಕೆ ಹೋಗ್ತಿದ್ಲು, ಧರ್ಮ ಇತ್ತು. ಆಕಿ ಇಲ್ಲ, ಸಂಪತ್ತು ಬೇಡ, ಕೀರ್ತಿ ಬೇಡ, ಭಕ್ತಿನ ಕರೆಯೋಣ ಅಂತ ಹೇಳಿ. ಕೊನೆಗೆ 3 ವಾದ ವಿವಾದ, ಕೊನೆಗೆ ಮಗಳು ಆಟ ಹಿಡಿದ್ರು, ಭಕ್ತಿನೇ ಕರೆಯೋಣ ಅಂತ. ಸರಿ ಆಯ್ತಮ್ಮ ಅಂತ ಹೊರಗಡೆ ಬಂದು, ನಿಮ್ಮೂರಲ್ಲಿ ಯಾರು ಭಕ್ತಿ ಇದ್ರೆ ಅವ್ರು ಒಳಗಡೆ ಬನ್ನಿ ಅಂತ ಕರೆದ್ರು. ಅವನು
ಆಗ 3 ಜನ ಒಳಗೆ ಬಂದ್ಬಿಟ್ರು ಅವ್ರು. ಇವ್ರಿಗೆ ಆಶ್ಚರ್ಯ ಆಯ್ತು, ಅಯ್ಯೋ ನಾವು ಕರೆದಿದ್ ಭಕ್ತಿನ ಅಷ್ಟೇ ಅಲ್ಲ ಅಂತ ಹೇಳಿ. ಅವ್ರು ಹೇಳಿದ್ರು, ಇಲ್ಲ, ನೀವು ಸಂಪತ್ತನ್ನು ಕರೆದಿದ್ರೆ ಸಂಪತ್ತು ಅಷ್ಟೇ ನಿಮ್ ಮನೆಗೆ ಬರ್ತಾ ಇತ್ತು, ಕೀರ್ತಿನ ಕರೆದ್ರೆ ಕೀರ್ತಿ ಅಷ್ಟೇ ನಿಮ್ ಮನೆಗೆ ಬರ್ತಾ ಇತ್ತು. ಆದ್ರೆ ಅವೆರಡನ್ನ ಬಿಟ್ಟು ಭಕ್ತಿಯನ್ನ ಕರೆದಿದ್ದಕ್ಕೆ 1ಕ್ಕೆ 2 ಫ್ರೀ ನಿಮಗೆ. ಯಾರು ಸಂಪತ್ತಿನಿಂದ ಹೋಗ್ತಾರೆ ಸಂಪತ್ತು ಅಷ್ಟೇ ಸಿಗ್ಬೋದು, ಕೀರ್ತಿನಿಂದ ಹೋಗೋರಿಗೆ ಕೀರ್ತಿ ಅಷ್ಟೇ ಸಿಗ್ಬೋದು. ಆದ್ರೆ ಭಕ್ತಿಯಿಂದ ಹೋಗೋರಿಗೆ ಕೀರ್ತಿ, ಸಂಪತ್ತು, ಸಮಾಧಾನ, ಶಾಂತಿ ಎಲ್ಲವೂ ಕೂಡ ಸಿಗ್ತದೆ ಅಂತಕ್ಕಂಥ ಇಂಥ ಭಕ್ತಿ ಪ್ರಭುವನ್ನ ಹಳ್ಳಿಗಳಲ್ಲಿ ಪಸರಿಸಿರ್ತಕ್ಕಂಥವ್ರು ಇಂಥ ಮಠಮಾನ್ಯಗಳು ನಮಗೆ ತಮ್ಮದೇ ಆಗಿರ್ತಕ್ಕಂಥ ಯಾವುದೇ ತಾತ್ವಿಕ ಸಿದ್ಧಾಂತಗಳು ಇಲ್ಲ. ಅದಕ್ಕೆ ದೋತು ಬೆಳೆದೆ ಇಳಿದೆ ಎಲ್ಲ ಸಮಾಜದ ಎರಡು ಜನರು, ಮುಸ್ಲಿಮ್ಸ್ ಇರಲಿ, ಹಿಂದೂ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಹತ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಬಂದಿವೆ. ಈ ಮಠ ನಮ್ಮ ಭಾಗದ ಒಂದು ಒಳ್ಳೆ ಹೆಸರಿರ್ತಕ್ಕಂಥ ಮಠ, ಸದ್ಭಾವವನ್ನು ಬೆಳೆಸ್ತಕ್ಕಂಥ ಮಠ, ಸದ್ಭಾವದಿಂದ ಎಲ್ಲವನ್ನು ಕೂಡ ಹಂಚುವ ಮಠ. ಆ ಮಠದ ಬಗ್ಗೆ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರವರು, ವೀರಪ್ಪಯ್ಯ ತಾತನವ್ರ ಬಗ್ಗೆ ಬಹಳ ಸೊಗಸಾಗಿ ಅದ್ಭುತವಾಗಿ ಚರಿತ್ರಾಮೃತವನ್ನ ಬರೆದಿದ್ದಾರೆ ಹೇಳ್ತಕ್ಕಂಥ ಬಹಳ ಮುಖ್ಯ. ಆ ದಿಶೆಯಲ್ಲಿ ಏನು ಇವತ್ತು ಕೊಟ್ರೇಶ್ ಅವರು ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಧಾಟಿಯಲ್ಲಿ ಜನರಿಗೆ ನಗಿಸುವಂತಹದ್ದು ಕಾರ್ಯ. ಆದ್ರೂ ಸಹಿತ ಅವ್ರು ಹೇಳಿದ್ರಲ್ಲಿ ಒಂದು ಮಾತು ಹೇಳಿದ್ರಿಲ್ಲ, ತಲೆ ಮ್ಯಾಗ ಕೂದ್ಲೋದ್ರ ಬರಂಗಿಲ್ಲ ಅಂದ್ರು. ಆದ್ರೂ ನಾವು ಜನ ಬಿಡಂಗಿಲ್ಲ, ಇನ್ನೂ ಆರ್ಟಿಫಿಷಿಯಲ್ ಆಗಿ ಪ್ರಯತ್ನ ಮಾಡ್ತಾ ಇದ್ವಿ, ಹಚ್ಚಕ್ಕೂ ಪ್ರಯತ್ನ ಮಾಡ್ತೀವಿ, ಬೆಳೆಸಕ್ಕೂ ಪ್ರಯತ್ನ ಮಾಡ್ತಾ ಇದ್ವಿ ಅನ್ನುವಂತ ಮಾತನ್ನ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಪೂಜ್ಯ ನಂದೀಪುರ ಪೂಜ್ಯರು ಸಹಿತ ದಯಮಾಡಿಸಿದ್ದು. ಜೊತೆಗೆ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರು ಇವತ್ತು 575 ಕೃತಿಗಳನ್ನು ರಚನೆ, ಸಾಹಿತ್ಯವನ್ನು ಪುಸ್ತಕಗಳನ್ನು ಬರೆಯೋದ್ರ ಮುಖಾಂತರ ಇವತ್ತು ದೊಡ್ಡ ಸಾಹಿತ್ಯ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಸಹಿತ ಅವ್ರ ಜೊತೆಗೆ ಅನೇಕ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ದೊರಕಬೇಕು ಅನ್ನುವಂತ ಉದ್ದೇಶದಿಂದ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಆದ್ರೂ ಆಗ್ಲಿಲ್ಲ ಅನ್ನುವಂತ ಮಾತನ್ನು ಬಹಳ ವ್ಯಥೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನವುದಯ್ಯ, ನೀನೊಲಿದರೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿಪ್ಪುವು ಕೂಡಲ ಸಂಗಮ ದೇವ ಎನ್ನುತ್ತ. ಹರ ಮುನಿದರೆ ಗುರು ಕಾಯುವ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಎಸ್ ವಿ ಪಾಟೀಲ್ ಸರ್ ಮತ್ತೆ ಮೆಟ್ರಿ ಶರಣಪ್ಪ ಸರ್ ಅವರು ಗುರುಗಳ ಪುರಾಣವನ್ನ ಬರೆದಿದ್ರು. ಒಬ್ರು ಕಾರಣೀಕರ್ತರು, ಅದನ್ನ ಒಬ್ರು ಕಾರ್ಯರೂಪಕ್ಕೆ ತಂದರು. ಅವ್ರ ಇಬ್ಬರಿಗೆ ಗುರುವಿನ ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ಕೊಳ್ತಾ, ಹೀಗೆ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋದ್ರೆ, ಗುಂಡೂರವರಿಗೆ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಬೇಕು ಅಂತ ಹೇಳಿ ನಾವೆಲ್ಲರೂ ನಮ್ಮದೇ ರೀತಿಯಲ್ಲಿ ಪ್ರಯತ್ನ ಮಾಡಿದ್ವಿ. ಆದ್ರೆ ಇವತ್ತಿನ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಹೋಗ್ಬಿಟ್ಟಿದೆ ಅಂತಂದ್ರೆ, ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸತಕ್ಕಂತ ಬಾನು ಮುಸ್ತಾಕ್ ಅವ್ರನ್ನ ಎಲ್ಲೇ ತಂದು ಬಳ್ಳಾರಿಗೆ ಸಮ್ಮೇಳನ ಅಧ್ಯಕ್ಷರು ಅಂತ ಹೇಳಿ ಕೆಲವು ಕಾರ್ಯಕಾರಿ ಸದಸ್ಯರು ಘೋಷಣೆ ಮಾಡಿದ್ರು. ಇದಕ್ಕೆ ಮುಂದಿನ ದಿನಗಳಲ್ಲಿ ಇದರ ಆಯ್ಕೆ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ. ಎಸ್ ವಿ ಗುಂಡೂರವ್ರನ್ನ ಕನಿಷ್ಠ ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದೆ 1998ರಲ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಬೆಳಕಿಗೆ ತರಬೇಕು. ಎರಡಲ್ಲ, ನಿಜವಾಗಿ ಕರ್ನಾಟಕದ ಮೊದಲ 575 ಪುಸ್ತಕ ಬರೆದಂತ ಇವರು ಮತ್ತು ಭಾರತಕ್ಕೆ 2ನವರು. ಯಾಕಂದ್ರೆ ರಜನೀಶ್ ಅವರು ಅವ್ರು ಮಾಡಿದಂತ ಭಾಷಣವನ್ನು 600ಕ್ಕಿಂತ ಮೇಲೆ ಪುಸ್ತಕಗಳು ಪ್ರಕಟ ಆಗಿವೆ. ಭಾರತದಲ್ಲಿ 2ನೇದು. ಅಂದ್ರೆ ಇವ್ರಿಗೆ ನಿಜವಾಗಿ ಪದ್ಮವಿಭೂಷಣ ಪ್ರಶಸ್ತಿ ಸಿಗಬೇಕು, ಅದಕ್ಕಾಗಿ ಅವರು ಪ್ರಯತ್ನ ನಡೆಸ್ಯಾರ. ನಮ್ಮ ಭಾಗಕ್ಕೆ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆ, ಸಾಹಿತ್ಯ, ಸಂಗೀತ ಒಂದು ಅವರು ಎಲ್ಲರನ್ನು ಅವ್ರ ಬಗ್ಗೆ ಒಂದು ನಾನು ಸುನೀತವನ್ನು ಬರೆದಿದ್ದೇನೆ. ಮನಸ್ಸು ಮಲ್ಲಿಗೆ ಹೂವು, ಮನಸ್ಸು ಮಲ್ಲಿಗೆ ಹೂವು, ಮಾತು ವಜ್ರದ ಹೊರ. ಭಾರಿ ಕಠೋರ ಮನುಷ್ಯ, ಮಾತಾಡಕತ್ತಿದ್ದಂದ್ರೆ ಎಲ್ಲರನ್ನು ಸಿಟ್ಟಿಗೆ ಬೆದ್ದು ಅವ್ರ ಸ್ನೇಹನ ಕಳ್ಕೊಂಡ್ಬಿಡ್ತಾರೆ. ಹಾಗೆ ಸಾಕಷ್ಟು ಆಗಿದವರು, ಭಾರಿ ನಿಷ್ಠುರವಾದವು. ಶರಣ ನಾರಿಗೆ ಅಂಜುವನಲ್ಲ, ಆದ್ರೆ ಶರಣ ನಾರಿಗೆ ಅಂಜುವನಲ್ಲ. ಮನೆಗೆ ಹೆಂಡತಿ ಅನ್ಲೇಬೇಕಾಗ್ತದೆ, ನಾವಾಗ್ಲಿ ಎಲ್ಲರಾಗಿ. ಹಾಗೆ ನಮ್ಮ ಪಾಟೀಲರು ಈ ಬರುವಂತ ಪುಸ್ತಕ ಬಹಳ ಅದ್ಭುತವಾಗಿದೆ. ಇದನ್ನ ನಾನೇ ಇದಕ್ಕೆ ಈ ಪುಸ್ತಕ ಕಾರಣ ಆದೆ. ಅವ್ರು ಪುರಾಣ ಬರೀಲಿಕ್ಕೆ ಪಾಲಕ್ಷ ತಾತನವರು ಕರ್ಕೊಂಡ್ ಬಂದಿದ್ರು ನಮ್ಮ ಮನೆಗೆ. ನಾನ್ ಯಾಕಂದ್ರೆ ಮೆಟ್ರಿ ಮಾದೇವ ತಾತನವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೆ, ಒಂದು 4-5 ಸಂಧಿ ಬರೆದಿದ್ದೆ. ಅದು ವಿಷಯ ಸಂಗ್ರಹ ಇಲ್ಲದ ಕಾರಣ ಅವ್ರು ಯಾರು ಸಂಗ್ರಹ ಕೊಡಲಿಲ್ಲ, ಅದು ಅಲ್ಲಿಗೆ ಮೊಟಕ್ಕೋಯ್ತು. ಅದನ್ನ ನೋಡಿದಂತ ಸಂದರ್ಭದಲ್ಲಿ ನಾನು ಕರ್ಕೊಂಬಂದ್ರು, ಇಲ್ಲಿಪ್ಪ ಪುರಾಣ ಬರೆಯೋದಾರ ಬರೋ ಶರಣಪ್ಪ ಅಂತ ಮನೆ ಕರ್ಕೊಂಬಂದ್ಬಿಟ್ರು. ಕರ್ಕೊಂಬಂದು ಒಂದು ಸಣ್ಣದೊಂದು ಇಷ್ಟ ಒಂದು 20 ಪುಟ ಇತ್ತ ಅನ್ನೋದು. ಆ ಪುಸ್ತಕ ಕೊಟ್ಟು ನೀವು ಪುರಾಣ ಬರೀರಿ ಅಂದ್ರೆ
ಏನಂತ ಬರೀಲಿ, ಬರೀದೆ ಆದ್ರೂ ಒಂದು 6 ಸಂಧಿ ಬರೆದೆ, ಎಷ್ಟಂತ ಹುಟ್ಟಿಸಿ ಬರೀದು. ಅದಕ್ಕೆ ವಿಷಯಗಳು ಬೇಕಲ್ಲ, ವಿಷಯ ಸಂಗ್ರಹ ಬೇಕು. 2 ವರ್ಷ ಆಯ್ತು, ಏನು ಶರಣಪ್ಪ ಬರೆದಿಲ್ಲ. ನನಗೆ ಅದೇ ಮನೆಯಲ್ಲಿ ಸಮಸ್ಯೆಗಳು ಪ್ರಾರಂಭವಾದವು. ವೀರಪ್ಪಯ್ಯ ಪುರಾಣ ಬರೀಕ್ ಪ್ರಾರಂಭ, ಮನೆಯಲ್ಲಿ ಅನೇಕ ಸಮಸ್ಯೆಗಳು ಪ್ರಾರಂಭವಾದವು. 2 ವರ್ಷ ಹೋಯ್ತು. ಅವಾಗ ಮತ್ತೆ ಬಂದ್ರೆ, ಪಾಟೀಲ್ ರೇ, ಇಷ್ಟು ಪುಸ್ತಕದಲ್ಲಿ ಪುರಾಣ ಬರೆಯಕ್ ಆಗುದಿಲ್ಲ, ಇದಕ್ಕೆ ಇನ್ನೊಂದಿಷ್ಟು ವಿಷಯನ ಸಂಗ್ರಹ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಕೊಳ್ಳೆ. ಅವಾಗ 1 ತಿಂಗಳಲ್ಲಿ ಎಂತ ಅದ್ಭುತ ವ್ಯಕ್ತಿ ಅಂದ್ರೆ ದೈತ್ಯ ಆತ ನಿಜವಾಗಿ. 1 ತಿಂಗಳಲ್ಲಿ ಎಲ್ಲ ಊರಿಗೆ ಕ್ಷೇತ್ರ ಕಾರ್ಯವನ್ನು ಮಾಡಿಬಿಟ್ಟು 270 ಕೂಡ ಇರ್ಬೋದು ಭವಿಷ್ಯದ ಈ ಪುಸ್ತಕವನ್ನು ತಂದ್ರು. ದೈತ್ಯ ಅಂದ್ರೆ ನಿಜವಾಗಿ ಅಂತ ಬರಗ. ಮಾತಾಡಕ್ ನಿಂತ್ರೆ ತಾಸುಗಟ್ಲೆ ಹೋಗ್ತದೆ, ಬರಕ್ ನಿಂತ್ರೆ ಎಷ್ಟು ಪುಸ್ತಕ, ದಿನಕ್ಕೆ ಅವ್ರು 10-15 ಪುಸ್ತಕಗಳನ್ನ ಬರೀತಾರೆ. 1 ಅಕ್ಷರ ಬರೆದ 1 ಶಬ್ದ ಬರೆದ್ರೆ ಇನ್ನೊಂದು ಶಬ್ದ ಬರೆದು ಅದೊಂದು ಬಯಸಿದ ಮೇಲೆ ಮತ್ತೊಂದು ಅದನ್ನ ಕಾಟ್ ಹೊಡೆಯೋದಿಲ್ಲ. ಆ ರೀತಿ ದಿನಕ್ಕೆ 10-15 ಪುಟಗಳನ್ನ ಬರೀತಾರೆ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳ್ತೀನಿ, ನಮ್ಮ ಚಿಕ್ಕಡಂಕನಕಲ್ ಪೊಲೀಸ್ ಪಾಟೀಲ್ ಕುಟುಂಬ ಅಂಕ್ಲಿ ಮಠ ಮತ್ತು ಸಿದ್ದಾಪುರ 2 ಮಠಗಳನ್ನು ನಂಬಿಕೊಂಡು ಬಂದಂತ ಕುಟುಂಬಗಳು. ಆ 2 ಮಠಗಳು ನಮ್ಮ ಕುಟುಂಬದ 2 ಕಣ್ಣುಗಳಿದ್ದಾಗೆ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೀನಿ. ನಾನು ತಾತನ ಕಾಲದಾಗಿಂದ ವೀರಪ್ಪಯ್ಯ ತಾತನವರನ್ನು ನೋಡಿದ್ದೆ, ಅವರ ದರ್ಶನವನ್ನು ನಾನು ಪಡ್ಕೊಂಡಿದ್ದೀನಿ. ನಾನು ಯಾಕೆ ಇವರು ಈ 2 ಮಠಗಳನ್ನ ತುಂಬಾ ನಂಬುತ್ತೀನಿ ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ಸುಮಾರು ಜನ ಹೇಳ್ಬೋದು ನೀವು ಏನಂತ, ವೈಜ್ಞಾನಿಕವಾಗಿ ಇಷ್ಟು ನಾವು ಮುಂದುವರೆದಿದ್ದೀವಿ, ಆದ್ರೂ ನೀವು ಇನ್ನು ಧಾರ್ಮಿಕವಾಗಿ ಹಿಂದಿದ್ದೀರಿ, ಇನ್ನು ನಂಬುತ್ತೀರಿ, ಮೂಢನಂಬಿಕೆ ನಂಬುತ್ತೀರಿ ಅಂತ ಸುಮಾರು ಜನ ಹೇಳ್ಬೋದು. ಆದರೆ ವಿಜ್ಞಾನನೇ ಬೇರೆ, ಧಾರ್ಮಿಕ ಭಾವನೆನೇ ಬೇರೆ. ವಿಜ್ಞಾನದ ನಾವು ಒಪ್ಪಿಕೊಳ್ಳಲೇಬೇಕು. ವಿಜ್ಞಾನ ಇವತ್ತು ಮೊಬೈಲ್ ಇದೆ, ಮೊಬೈಲ್ ಒಪ್ಪಿಕೊಳ್ಳಲೇಬೇಕು. ಆಕಾಶ ರಾಜ, ನೀನು ಬಹಳ ದೊಡ್ಡತ, ನಿನಗೆ ನನ್ನ ನಮನಗಳು. ಅಶರೀರವಾಣಿ ಆಗುತ್ತೆ ಆಕಾಶವಾಣಿ, ನಾನೇ ಹಾಗೆ ದೊಡ್ಡಾತ. ನನ್ನ ಮುಂದೆ ಮೋಡಗಳು ಕೌದು ಬಿಡ್ತಾವ ಕ್ಷಣಾರ್ಧದಲ್ಲಿ. ನೋಡು, ಮೋಡಗಳು ದೊಡ್ಡವು, ಹೌದಲ್ಲ? ಮೋಡ ರಜಾ, ನಿನಗೆ ನಮನಗಳು. ಅದರದ್ದು ಅಶರೀರವಾಣಿ ಆಗುತ್ತದೆ. ನಾನು ಹೇಗೆ ದೊಡ್ಡಾತ? ಚದುರಿಸಿದ್ರಲ್ಲ ಅಂತ ಬಾಣ ನೀಲ ಆಕಾಶವನ್ನ ಮುಚ್ಚಿಬಿಡ್ತದಲ್ಲ ಮೋಡ ದೊಡ್ಡದು ಅಂದ್ರೆ, ನಾನು ಎಲ್ಲದನ್ನ ಮುಚ್ಚಕ್ಕೆ ಎಲ್ಲಿ ಆಗುತ್ತೆ? ಪರ್ವತ ದೊಡ್ಡದಲ್ಲ, ಪರ್ವತನ ಅಪ್ಪಳಿಸಿದ್ರೆ ಎಲ್ಲಿ? ನಾನು ಅಲ್ಚಾಗಿ ಹೋಗ್ತೀನಿ, ಪರ್ವತವೇ ದೊಡ್ಡದು, ಹೌದಾ? ಹಾಗಾದ್ರೆ ಪರ್ವತ ರಾಜನೇ, ನಿನಗೆ ನನ್ನ ವಂದನೆಗಳು. ಪರ್ವತ ಹೇಳ್ತದೆ, ಎಲ್ಲಿ ವಂದನೆ ಹೇಳುತ್ತೆ? ಅನಂತ ಕಾಲದಿಂದ ಇಲ್ಲಿ ಧರಣಿ ಒತ್ಕೊಂಡು ನಿಂತಳ ಭೂತಾಯಿ, ಹಾಕಿ ದೊಡ್ಡ ಕೆಲ್ದ ನಾನೇ ಹಾಕಿ ದೊಡ್ಡತ. ತಮ್ಮ ತಪ್ಪಾಗುತ್ತೆ, ಹೌದು. ಭೂತಾಯಿ ನಿನಗೆ ನಮನಗಳು ಅಂದಾಗ ಆ ಭೂತಾಯಿ ಹೇಳ್ತಾಳೆ, ಇಂಥ 14 ಲೋಕಗಳನ್ನ ಸೃಷ್ಟಿಸಿರ್ತಕ್ಕಂಥ ಶಿವನು ದೊಡ್ಡವನಲ್ಲದೆ ನಾನೇ ಹಾಗೆ ದೊಡ್ಡವನಾಗ್ತೀನಿ. ನೀವು ಎದ್ದು ಮತ್ತೆ ಹೋಗಿ ಸಾಷ್ಟಾಂಗ ಹಾಕಿ, ಓ ಶಿವನೇ, ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು, ನಾನು ಹೇಗೆ ದೊಡ್ಡದಾಗ್ತೀನಿ? ಜಗದಗಲ ಮುಗಿಲಗಲ, ಆಕಾಶದಿಂದ ತತ್ತ ಶ್ರೀಮುಖ, ಪಾತಾಳದಿಂದ ತತ್ತ ಶ್ರೀಚರಣ, ಅಗೋಚರವಾಗಿರ್ತಕ್ಕಂಥ ನನ್ನನ್ನ ಇಷ್ಟ ಲಿಂಗದಲ್ಲಿ ಇಷ್ಟೇ ಇಟ್ಕೊಂಡು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರಲ್ಲ ಭಕ್ತರೆ, ನೀವು ದೊಡ್ಡವರು ಅಂತ ಹೇಳಿದ್ರು. ಹಾಗೆ ಇದನ್ನ ಯಾಕೆ ಅದೃಷ್ಟ ಅಂತಂದ್ರೆ, ಪ್ರತ್ಯಕ್ಷ 47 ವರ್ಷಗಳ ನಂತರ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರಲ್ಲ, ನೀವಿದ್ರೇ ಈ ಕಾರ್ಯಕ್ರಮ ಶೋಭೆ. ಅದಕ್ಕೆ ನಿಮ್ಮ ಅಂತರಂಗಕ್ಕೆ ನನ್ನ ಮತ್ತೊಮ್ಮೆ ಅನಂತ ಅನಂತ ನಮನಗಳನ್ನ ಸಮರ್ಪಿಸ್ತೇನೆ. ಇದು ಒಂದು ಅಭೂತಪೂರ್ವ ಕಾರ್ಯಕ್ರಮ ನಿಜವಾಗ್ಲೂ. ಈ ಗ್ರಂಥದ ಕರ್ತೃ ವೀರಪ್ಪಯ್ಯ ತಾತನವರು ಬಹಳ ಸಾಮಾನ್ಯ, ಏನು ಮಂಕುತಿಮ್ಮನ ಕಗ್ಗ ಎಲ್ಲರೊಳಗೆ ಒಂದಾಗು ಅಂತೇಳಿ, ಬೆಟ್ಟದಲ್ಲಿ ಹುಲ್ಲಾಗು ಅಂತೇಳಿ ಹೇಳ್ತೀವಲ್ಲ, ಸಮಯದ ಅಭಾವ ಐತೆ. ನಾನು ಒಂದು ನಮೂನಿ ವಾರ್ತಾ ಮುಖ್ಯಾಂಶಗಳು ಹೇಳ್ತಾರಲ್ಲ, ಹಂಗೆ ಹೇಳಿ ಕೈ ಬಿಡೋಣ ಅಂತ ಅನ್ಕೊಂಡೇನೆ. ಹಂಗೆ ಮಂಕುತಿಮ್ಮನ ಕಗ್ಗಕ್ಕ ಏನಾದರೂ ಹೋಲಿಕೆ ಆದ್ರೆ ವೀರಪ್ಪಯ್ಯ ತಾತನವ್ರು ಹೋಲಿಕೆ ಆಗ್ತಾರ. ಮತ್ತು ಅದರೊಳಗೆ ಕೃಷಿಯೊಳಗೆ ಸಾಧನೆ ಮಾಡಿದವರು, ಆಧ್ಯಾತ್ಮಿಕದೊಳಗೆ ದೊಡ್ಡ ಸಾಧನೆ ಮಾಡಿದವರು. ನೋಡಿ, ಈ ವೀರಪ್ಪಯ್ಯ ತಾತನವ್ರಿಗೆ ಒಬ್ರಿಗೆ ನ್ಯಾಯಾಧೀಶರು ಶಿಷ್ಯರದಾರಂದ್ರ, ಅವರು ನ್ಯಾಯಾಧೀಶರಾದ್ರೂ ಅವ್ರ ಮಹತ್ವ ಎಷ್ಟು, ಅವ್ರನ್ನ ಈಗಲೂ ನೆನೆಸ್ಕೊಳ್ತಾರಲ್ಲ. 46ನೇ ವರ್ಷ ಇದು. 46ನೇ ವರ್ಷ ಆದ್ರೂ ಒಂದು ಪುಸ್ತಕ ಬಿಡುಗಡೆಗೆ ಎಷ್ಟು ಜನ ಸೇರ್ತಾರಂತಂದ್ರ, ನಮ್ಮ ಮನೆಗ ಈ ತಂದೆ ತಾಯಿ ಪುಣ್ಯತಿಥಿ ಮಾಡ್ತೀವಿ. 1 ವರ್ಷ, 2 ವರ್ಷ, ಒಂದು 5 ವರ್ಷ, 10 ವರ್ಷ ಮಾಡ್ತೀವಿ. ಆಮೇಲೆ 10 ವರ್ಷ ಆದ್ಮೇಲೆ ಅದ್ ಮಾಡೋದ ಬಿಟ್ಬಿಡ್ತಾರ. ಮಕ್ಕಳಿಗೆಲ್ಲ, ಮೊಮ್ಮಕ್ಕಳಿಗೆ ಅವ್ರ ಅಜ್ಜ ಯಾರಂತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ಮನೆಗ ಮಕ್ಕಳು ಕೇಳ್ತಾರ, ಅಲ್ಲ ಎಲ್ಲ ಈ ಜಯಂತಿ ಮಾಡ್ತಾರಲ್ಲ, ಗಾಂಧಿ ಜಯಂತಿ, ಸುಭಾಷ್ ಚಂದ್ರ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ, ಇವೆಲ್ಲ ಜಯಂತಿ ಮಾಡ್ತಾರ, ಮತ್ತೆ ನಮ್ಮ ಮನೆಗೆ ಯಾರ್ದು ಜಯಂತಿ ಮಾಡಲ್ಲಲ್ಲ.
ಅದಕ್ಕೆ ಸರ್ ಹೇಳ್ತಾರ, ಅವರೆಲ್ಲ ಏನು ಅವ್ರವ್ರ ಮನೆಗೆ ಕೆಲಸ ಮಾಡ್ಯಾರ, ಏನು ಜಯಂತಿ ಮಾಡಿದ್ರ ಅವ್ರ ನಾಡು ನೋಡಿ ದೇಶಕ್ಕಾಗಿ ಕೆಲಸ ಮಾಡ್ಯಾರ, ಅದಕ್ಕೆ ಅವ್ರ ಜಯಂತಿ ಎಲ್ಲರೂ ಮಾಡ್ತಾರಂತ. ಹಂಗ ವೀರಪ್ಪೈ ತಾತನವರು ಸಾಧನೆ ಎಷ್ಟು ಐತಿ ಅಂದ್ರೆ 46 ವರ್ಷ ಆದ್ರೂ ಪುಸ್ತಕ ಮಾಡಿ ಆ ಪುಸ್ತಕ ಬಿಡುಗಡೆಗೆ ಎಷ್ಟು ಜನ ಸೇರ್ತಾರಂತಂದ್ರ ಅದು ಅವರ ವ್ಯಕ್ತಿತ್ವ, ಅವರ ಆಚಾರ, ನಡೆ ನುಡಿ, ಪರಂಪರೆಯನ್ನ ಈ ಕಾರ್ಯಕ್ರಮ ಬಿಂಬಿಸ್ತತೆ ಅಂತ ಹೇಳಿಕ್ಕೆ ನಾವು ಬಯಸ್ತೇವೆ. ಜೊತೆಗೆ ನಮ್ಮ SP ಪಾಟೀಲ್ ಗುಂಡೂರು ಅವ್ರು 575 ಪುಸ್ತಕ ಬರ್ದಾರ. ಅವರು ನಮ್ಮ ಭಾಗದಾಗ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಅವ್ರನ್ನ ಎಲ್ಲಿ ಮೆರೆಸ್ತಿದ್ವಿ ಅಲ್ಲಿ ಮೆರೆಸ್ಬಿಡ್ತಿದ್ವಿ. ವೀರಾಪುರದ ತಾತನವರ ಸಿದ್ದಾಪುರದ ಸಿದ್ಧಿ ಪುರುಷ ಅಂತಂದು ಪುರಾಣ ಅವರು ಲೇಖನೆಯನ್ನು ಲೇಖಕರವರು. ಆ ಪುರಾಣ ಬುಕ್ಕು ನಮ್ಮ ಮಠದಲ್ಲಿದೆ. ಅದು ಯಾರ್ದು ಅನ್ನೋದು ನಮ್ಗೆ ಇಲ್ಲಿವರೆಗೆ ಗುರುತೇ ಇರಲಿಲ್ಲ. ಈ ವೀರಾಪುರದ ಹಿರೇಮಠದ ತಾತನವ್ರು ಯಾರು ಅಂತ ಗುರುತಿಲ್ಲ, ಸಿದ್ದಾಪುರದ ಸಿದ್ಧಿ ಪುರುಷರು ಯಾರು ಅಂತ ಗುರುತಿರ್ಲಿಲ್ಲ. ಎಲ್ಲೋ ಕಾರ್ಯಕ್ರಮಕ್ಕೆ ಹೋದ ನಮ್ಗೆ ಕೊಟ್ಟಿದ್ರು, ಒಂದಿಷ್ಟು ಕಣ್ಣು ಆಡಿಸಿದೆ, ನಾನು ನೋಡಿ ಸೈಡಿಗೆ ಇಟ್ಟಿದ್ದೆ ನಾನು, ಅದಷ್ಟೇ ಎಂದು ಗುರುತಿರ್ಲಿಲ್ಲ. ಆದ್ರ ಇವತ್ತ ಆ ಗ್ರಂಥ ನೋಡಿರೋದ್ರಿಂದಲೋ ಅಥವಾ ಕೈಯಲ್ಲಿ ಹಿಡಿದ್ರಿಂದಲೋ ಗುರುತಿಲ್ಲ, ನಮಗೆ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೇಕಾಗ್ತದೆ. ಇದು ನಿಮ್ಮ ಅಜ್ಜವ್ರ ಪವಾಡ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.